ಶ್ರೀಕೃಷ್ಣಾರ್ಜುನ ಸಂವಾದದ ಭಗವದ್ಗೀತೆಯ ಟೀಕೆಗೆ 23ನೆಯ ತರಗತಿಗೆ ನಿಮ್ಮನ್ನೆಲ್ಲ ಸ್ವಾಗತವನ್ನ ಕೋರ್ತಾ, ಪಂಚಕೋಶಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಒಂದಿಷ್ಟು ವಿವರಣೆಗಳನ್ನ ನೋಡಿದ್ವಿ. ಹೇಗೆ ಪಂಚಕೋಶಗಳು ವಿಶೇಷವಾಗಿ ಆದಿ ಶಂಕರಾಚಾರ್ಯರ ಟೀಕೆಯನ್ನ ಇಟ್ಕೊಂಡು, ಅವರ ತತ್ವಬೋಧಗಳನ್ನ ಇಟ್ಕೊಂಡು ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡಿದ್ವಿ. ಇದರಲ್ಲಿ 3 ಸುಷುಮ್ನ, ವಜ್ರ ಮತ್ತು ಚಿತ್ರ ಅನ್ನುವ 3 ಸೂಕ್ಷ್ಮವಾದಂತಹ ಬೆನ್ನು ಮೂಳೆಗಳು ಇದ್ದಾವೆ ಅನ್ನೋದನ್ನ ನಾವು ನೋಡಿದ್ವಿ. ಅದ ನಂತರ ಪಂಚಕೋಶಗಳು ಹೇಗೆ ನಮಗೆ ಸಿದ್ಧಾಂತಗಳಲ್ಲಿ ನಮಗೆ ಸಹಾಯಕ ಆಗುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದೆ ನೋಡ್ತಾ ಹೋಗೋಣ. ಪಂಚಕೋಶಗಳು ಹೇಗೆ ನಮಗೆ ಸಹಕಾರಿ ಆಗ್ತವೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ. ಬ್ರಹ್ಮಾಂಡದ ಸೂಕ್ಷ್ಮ ರೂಪವಾಗಿರುವ ಮನುಷ್ಯನು ತನ್ನೊಳಗೆ 5 ಕವಚಗಳಾದ ವಸ್ತು, ಜೀವ, ಮನಸ್ಸು, ಬುದ್ಧಿ ಮತ್ತು ಆನಂದವನ್ನು ಹೊಂದಿದ್ದಾನೆ. ಬ್ರಹ್ಮಾಂಡದ ಸೂಕ್ಷ್ಮ ರೂಪಗಳಾಗಿರುವ ಮನುಷ್ಯನು ತನ್ನೊಳಗೆ 5 ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ ಮತ್ತು ಆನಂದಮಯ ಕೋಶಗಳನ್ನ ಅವರಿಗೆ ಹೇಳ್ತಿದ್ದಾರೆ. ವಸ್ತು ಅನ್ನಮಯ, ಆಮೇಲೆ ಪ್ರಾಣಮಯ ಜೀವ, ಮನೋಮಯ ಮನಸ್ಸು, ಆಮೇಲೆ ಜ್ಞಾನಮಯ ಬುದ್ಧಿ ಮತ್ತೆ ಆನಂದಮಯವಾಗಿದ್ದು ಆನಂದವನ್ನ ಹೊಂದಿದೆ ಅಂತ ಗುರುಜಿಯವರು ಹೇಳ್ತಿದ್ದಾರೆ. ಸೃಷ್ಟಿಯ ಎಲ್ಲ ರೂಪಗಳಲ್ಲಿ ಅವನಿಗೆ ಮಾತ್ರ ಈ ಎಲ್ಲ ಕವಚಗಳನ್ನು ಬಿಚ್ಚಿ ತನ್ನ ಆತ್ಮವನ್ನು ಭಗವಂತನಿಗೆ ಒಂದಾಗಿಸುವ ಸಾಮರ್ಥ್ಯವಿದೆ. ಇದು ಕೇವಲ ಮಾನವರಿಗೆ ಮಾತ್ರ ಈ ಪಂಚ ಕವಚಗಳನ್ನು ಬಿಚ್ಚಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ದಾಸರು ಆಡಿರೋದು ಏನಂತ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಅವ್ರು ಹೇಳಿರೋದು. ಯಾಕೆಂತಂದ್ರೆ ಇದು ಪ್ರಾಣಿಗಳಿಗೆ ಒಂದು ಈ ವಿವೇಚನಾ ಶಕ್ತಿ ಇಲ್ಲ, ಈ ಬುದ್ಧಿಶಕ್ತಿ ಇಲ್ಲ. ಈ ಪಂಚಕೋಶಗಳು ಕೇವಲ ಮಾನವರಿಗೆ ಮಾತ್ರ ಭಗವಂತ ಸೃಷ್ಟಿಸಿರೋದು. ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ಮತ್ತು ಈ ಪ್ರಸ್ತುತ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸಿದಂತೆ ಯೋಗವು ಈ ಮುಕ್ತಿಯನ್ನು ಪಡೆಯುವ ವಿಧಾನವಾಗಿದೆ. ಧ್ಯಾನದ ಸರಿಯಾದ ಅಭ್ಯಾಸದಿಂದ ಸಾಧನೆಗೈದ ಯೋಗಿಯು ಪ್ರಾಣಾಯಾಮ ಅಥವಾ ಜೀವಶಕ್ತಿಯ ನಿಯಂತ್ರಣದ ಮೂಲಕ ಜೀವಶಕ್ತಿಯ ಕವಚವನ್ನು ಬಿಚ್ಚಿಕೊಳ್ಳುತ್ತಾನೆ. ಮತ್ತೊಮ್ಮೆ ಓದ್ತೀನಿ ಇದನ್ನ. ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ಮತ್ತು ಈ ಪ್ರಸ್ತುತ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸಿದಂತೆ, ನಮಗೆ ಇಲ್ಲೇನು ಪ್ರಸ್ತುತ ಶ್ಲೋಕಗಳಲ್ಲಿ ಏನು ನಮಗೆ ಹೇಳಿದ್ದಾರೆ, ಆಧ್ಯಾತ್ಮಿಕ ಸೈನಿಕರ ಬಗ್ಗೆ ಹೇಳಿದ್ದಾರೆ. ಈ ಸೈನಿಕರೇ ಸ್ಪಷ್ಟಪಡಿಸಿದಂತೆ ಯೋಗವು ಈ ಮುಕ್ತಿಯನ್ನು ಪಡೆಯುವ ವಿಧಾನವಾಗಿದೆ. ಧ್ಯಾನದ ಸರಿಯಾದ ಅಭ್ಯಾಸದಿಂದ ಸಾಧನೆಗೈದ ಯೋಗಿಯು ಪ್ರಾಣಾಯಾಮ ಅಥವಾ ಜೀವಶಕ್ತಿ ನಿಯಂತ್ರಣದ ಮೂಲಕ ಜೀವಶಕ್ತಿಯ ಕವಚವನ್ನು ಬಿಚ್ಚಿಕೊಳ್ಳುತ್ತಾನೆ. ಜೀವಶಕ್ತಿ ಅಂದ್ರೆ ಪ್ರಾಣಮಯ ಕೋಶ. ಈ ಜೀವಶಕ್ತಿಯು ವಸ್ತು ಮತ್ತು ಆತ್ಮದ ನಡುವಿನ ಕೊಂಡಿ ಎಂದು ಅವನು ಕಂಡುಕೊಳ್ಳುತ್ತಾನೆ. ಅಂದ್ರೆ ಈ ಏನು ಮೊದಲನೆಯ ಕೋಶ ಇದೆಯಲ್ಲ, ವಸ್ತು ಮತ್ತು ಆತ್ಮದ ನಡುವಿನ ಅಂದ್ರೆ ಅನ್ನಮಯ ಮತ್ತು ಮನೋಮಯದ ಕೋಶ ಮಧ್ಯೆ ಇರುವಂತದ್ದು ಪ್ರಾಣಮಯ ಕೋಶ ಆಗಿರೋದ್ರಿಂದ ಈ ಜೀವಶಕ್ತಿಯು ವಸ್ತು ಮತ್ತು ಆತ್ಮದ ನಡುವಿನ ಕೊಂಡಿ ಎಂದು ಅವನು ಕಂಡುಕೊಳ್ಳುತ್ತಾನೆ. ಜೀವಶಕ್ತಿಯ ಮೇಲೆ ಹಿಡಿತ ಸಾಧಿಸುವ ಮೂಲಕ ಅವನು ವಸ್ತುವಿನ ನಿಜವಾದ ಸ್ವರೂಪವನ್ನು ಅಂದರೆ ಅನ್ನಮಯ ಕೋಶದ ನಿಜವಾದ ಸ್ವರೂಪವನ್ನು ಆತ್ಮದ ಭ್ರಮೆಯು ವಸ್ತುನಿಷ್ಠೀಕರಣವಾಗಿ ಇದೆ ಎಂದು ಅರಿತುಕೊಳ್ಳುತ್ತಾನೆ. ಮತ್ತು ಒಳಮುಖವಾಗಿ ಅರಿಯುವ ಜೀವಶಕ್ತಿಯು ಸೀಮಿತ ಇಂದ್ರಿಯ ಮನಸ್ಸಿನೊಂದಿಗೆ ಅಂದ್ರೆ ಮನೋಮಯ ಕೋಶ ಸೀಮಿತ ಇಂದ್ರಿಯ ಮನಸ್ಸಿನೊಂದಿಗೆ ಗುರುತಿಸುವಿಕೆಯಿಂದ ಪ್ರಜ್ಞೆಯನ್ನು ಸಂಪರ್ಕಗೊಳಿಸಿದಾಗ ಆ ಪೊರೆಯು ತೆರೆದುಕೊಳ್ಳುತ್ತದೆ. ಇದರಿಂದ ಬುದ್ಧಿಶಕ್ತಿಯ ಪೊರೆ ಅಥವಾ ಬುದ್ಧಿಯ ಅಂದ್ರೆ ಜ್ಞಾನಮಯ ಕೋಶದ ತಾರತಮ್ಯದ ಗುಣಗಳು ಅವನ ಜೀವನದಲ್ಲಿ ಮತ್ತು ಅವನ ಧ್ಯಾನದಲ್ಲಿ ಮೇಲುಗೈ ಸಾಧಿಸಬಹುದು. ಅಂದ್ರೆ ಒಳಗಿನಿಂದ ಒಳಗೆ ಹೇಗೆ ಕೋಶಗಳನ್ನ ತೆರೆದುಕೊಳ್ತಾ ಹೋಗ್ಬೋದು ಒಬ್ಬ ಯೋಗಿಯಾದವನು ಅನ್ನೋದನ್ನ ಇಲ್ಲಿ ಗುರುಜಿಯವರು ನಮಗೆ ವಿವರಣೆ ಕೊಡ್ತಾ ಇದ್ದಾರೆ. ಸರಿಯಾದ ಆಧ್ಯಾತ್ಮಿಕ ಕ್ರಿಯೆ ಮತ್ತು ಯೋಗ ಧ್ಯಾನದ ಮೂಲಕ
ತಾರತಮ್ಯದ ಗುಣಗಳನ್ನು ಬೆಳೆಸುವುದು ಅಂತಿಮವಾಗಿ ಬುದ್ಧಿಶಕ್ತಿಯ ಪೊರೆಯನ್ನು ಹಿಂದಕ್ಕೆ ತಿರುಗಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ಅವನ ಆತ್ಮದ ಕಾರಣ ದೇಹದ ಹೊದಿಕೆಯಾದ ಶುದ್ಧ ಸರ್ವಜ್ಞ ಅಂತಃಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯ ಸಾಮರ್ಥ್ಯದೊಂದಿಗೆ ಆಳವಾದ ಧ್ಯಾನದಲ್ಲಿ ಆನಂದದ ಪೊರೆಯನ್ನು ಬಿಚ್ಚಿ ಯೋಗಿಯು ತನ್ನ ಆತ್ಮವನ್ನು ಭಗವಂತನೊಂದಿಗೆ ಆನಂದದಾಯಕ ಏಕತೆಯಲ್ಲಿ ವಿಲೀನಗೊಳಿಸುತ್ತಾನೆ. ಈ 5 ಕೋಶಗಳು ನಮಗೆ ಆತ್ಮವನ್ನ ಆ, ಆತ್ಮವನ್ನ ಏನ್ ಮಾಡಿದೆ, ಛಾದನ ಮಾಡಿದೆ, ಆಚ್ಛಾದನ ಮಾಡಿದೆ, ಅಂದ್ರೆ ಸುತ್ತುವರಿಲ್ಪಟ್ಟಿದೆ, ಕವರ್ ಮಾಡಿಬಿಟ್ಟಿದೆ. ಸೊ ಅದನ್ನ ಹೀಗೆ ಧ್ಯಾನಗೈತ ಸಾಧನೆ ಮಾಡ್ತಾ ಅಂತ ಯೋಗಿ ಒಂದೊಂದೇ ಕೋಶಗಳನ್ನ ಅರಿತಾ ಬಿಚ್ಚುತ್ತಾ ಹೋಗ್ತಾರೆ. ಕಡೆಗೆ ಆನಂದಮಯ ಕೋಶವನ್ನ ಕಂಡಿಟ್ಕೊಳ್ತಾರೆ ಅನ್ನೋದು ಇಲ್ಲಿ ಗುರುಜಿಯವರು ಸ್ಪಷ್ಟಪಡಿಸಿದ್ದಾರೆ. ಸೊ ಮುಂದಿನ ವಿಷಯ ಆತ್ಮದ ಪ್ರಧಾನ ತಾರತಮ್ಯ ಮತ್ತು ಶಕ್ತಿಗಳು. ಸೊ ಆತ್ಮದ ಪ್ರಧಾನ ತಾರತಮ್ಯ ಶಕ್ತಿಗಳು ಹೇಗಿದೆ ಅನ್ನೋದನ್ನ ನೋಡೋಣ. ನಾವು ಮೊದಲನೇ ಶ್ಲೋಕದ ಚರ್ಚೆಯಲ್ಲಿ ವಿವರಿಸಿದಂತೆ ಭಕ್ತನು ಧ್ಯಾನದಲ್ಲಿ ಜ್ಞಾನೋದಯದ ಅನುಭವಗಳನ್ನು ಪಡೆಯಬಹುದು ಮತ್ತು ಸಮಾಧಿಯು ಆನಂದವನ್ನು ಸಹ ಪಡೆಯಬಹುದು. ಆದರೆ ಇಂದಿನ ಅಭ್ಯಾಸಗಳು ಮತ್ತು ಆಸೆಗಳಿಂದ ತನ್ನ ಪ್ರಜ್ಞೆಯಲ್ಲಿ ಉಳಿದಿರುವ ಸಂಸ್ಕಾರಗಳು ಅಥವಾ ಮುದ್ರೆಗಳಿಂದ ಅವನು ಮತ್ತೆ ದೇಹದ ಪ್ರಜ್ಞೆಗೆ ಎಳೆಯಲ್ಪಟ್ಟಾಗ ಆ ಪ್ರಜ್ಞೆಯನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಕಂಡುಕೊಳ್ಳುತ್ತಾನೆ. ಹಾಗಾದರೆ ಇದು ಆಧ್ಯಾತ್ಮಿಕ ಯುದ್ಧಕ್ಕೆ ಸಿದ್ಧರಾಗುವಾಗ ಯೋಗಿಯ ಸ್ಥಿತಿಯಾಗಿದೆ. ಪಾಂಡುವಿನ 5 ದೈವಿಕ ಪುತ್ರರಾಗಿ, ಅಂದ್ರೆ ಸಾಂಕೇತಿಕವಾಗಿ ಪ್ರತಿನಿಧಿಸಲ್ಪಡುವ ಶುದ್ಧ ತಾರತಮ್ಯ ಶಕ್ತಿಗಳು ಯೋಗಿಯ ಒಳಗೆ ಹುಟ್ಟಿಕೊಂಡಿವೆ. ಆತ್ಮದ ದೈಹಿಕ ರಾಜ್ಯವನ್ನು ಮರಳಿ ಪಡೆಯಲು ಸಿದ್ಧವಾಗಿದೆ. ಸೊ ನಾವು ಚಿತ್ರ ಹಾಕಿ ತೋರಿಸಿದ್ವಿ, ದೈವಿಕ ರಾಜ್ಯವನ್ನ ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಚಿತ್ರದ ಮೂಲಕ ಗುರುಜಿಯವರು ಬರೆದಿದ್ದಾರೆ. ಸೊ ಅದನ್ನ ಪಡೆಯೋದಕ್ಕೆ ಹೋರಾಟವನ್ನು ಹೊಡಿಬೇಕಾಗತ್ತೆ. ತನ್ನ ರಾಜ್ಯವನ್ನ ಪುನರ್ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಆತ್ಮ ಹೋರಾಟ ಮಾಡ್ಬೇಕಾಗತ್ತೆ. ಅದಕ್ಕೆ ಸೈನಿಕರಾಗಿ ಇವರೆಲ್ಲ ಇದ್ದಾರೆ. ಈ ನಾವು ಈಗ ಪ್ರಸ್ತುತ ಏನೋ ನೋಡ್ತಾ ಇದ್ವಿ, ಈ ಶ್ಲೋಕದ ಒಂದು ಪಟ್ಟಿ, ಸೈನಿಕರ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅವರು ಹೇಗೆ ನಮಗೆ ಆಧ್ಯಾತ್ಮಿಕ ಸೈನಿಕರಾಗಿದ್ದಾರೆ ಅನ್ನೋದನ್ನ ಗುರುಜಿಯವ್ರ ಮುಂದೆ ನಿರೂಪಿಸ್ತಾರೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಯುದ್ಧಕ್ಕೆ ಸಿದ್ಧರಾಗುವ ಯೋಗಿಯು ಸ್ಥಿತಿಯಾಗಿದೆ ಪಾಂಡುವಿನ 5 ದೈವಿಕ ಪುತ್ರರಾಗಿ. ಸೊ 5 ಚಕ್ರಗಳು ಏನಿದೆ, ಆ 5 ದೈವಿಕ ಪುತ್ರ, ಅದನ್ನು ಮುಂದೆ ವಿವರವಾಗಿ ಹೇಳ್ತಾರೆ ಹೇಗೆ ಅಂತ. ಸಾಂಕೇತಿಕವಾಗಿ ಪ್ರತಿನಿಧಿಸಲ್ಪಡುವ ಶುದ್ಧ ತಾರತಮ್ಯ ಶಕ್ತಿಗಳು ಅನ್ನೋದನ್ನ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಗೀತೆಯ ಸಾದೃಶ್ಯದ ಕೇಂದ್ರ ವೀರ ವ್ಯಕ್ತಿಗಳು 5 ಪಾಂಡವರು. ಇದು ಸೆಂಟ್ರಲ್ ಕಾನ್ಸೆಪ್ಟ್ ಏನು. ಈ 5 ಕೇಂದ್ರ ವೀರ ವ್ಯಕ್ತಿಗಳು ಯಾರು ಅಂತಂದ್ರೆ ಈ 5 ಪಾಂಡವರೇ. ಇವು ಏನು, ಬೆನ್ನುಮೂಳೆಯ 5 ಸೂಕ್ಷ್ಮ ಕೇಂದ್ರಗಳಲ್ಲಿ ಪ್ರಜ್ಞೆ ಮತ್ತು ಶಕ್ತಿಯ ಅಂದ್ರೆ ಪ್ರಾಣ ಸೈನ್ಯಗಳನ್ನು ನಿಯಂತ್ರಿಸುವುದು. ಅವು ಜೀವನದ ಸೂಕ್ಷ್ಮ ಮತ್ತು ಕಾರಣ ಕೇಂದ್ರಗಳು ಮತ್ತು ದೈವಿಕ ಪ್ರಜ್ಞೆಯೊಂದಿಗೆ ಆಳವಾದ ಧ್ಯಾನವನ್ನು ಹೊಂದಿರುವ ಭಕ್ತನಿಂದ ಸಂಪಾದಿಸಲ್ಪಟ್ಟ ಗುಣಗಳು ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಈ 5 ಬೆನ್ನುಮೂಳೆಯ ಸೂಕ್ಷ್ಮ ಕೇಂದ್ರಗಳಲ್ಲಿ ಪ್ರಜ್ಞೆ ಮತ್ತೆ ಪ್ರಾಣ ಸೈನ್ಯಗಳನ್ನ ನಿಯಂತ್ರಿಸ್ತಾ ಇರುತ್ತೆ. ಹಾಗಾಗಿ ಜೀವನದ ಸೂಕ್ಷ್ಮ ಮತ್ತು ಕಾರಣ ಕೇಂದ್ರಗಳು ದೈವಿಕ ಪ್ರಜ್ಞೆಯೊಂದಿಗೆ ಆಳವಾದ ಧ್ಯಾನವನ್ನು ಹೊಂದ ಭಕ್ತನಿಂದ ಆ ಗುಣಗಳು ಶಕ್ತಿಗಳು ಸಂಪಾದಿಸ್ತಾ ಹೋಗ್ತಾರೆ ಮತ್ತೆ ಅದನ್ನ ಪ್ರತಿನಿಧಿಸ್ತಾ ಹೋಗ್ತಾರೆ. ಸೊ ಆರೋಹಣ ಕ್ರಮದಲ್ಲಿ ಈ 5 ಪಾಂಡವರ ಮಹತ್ವ ಹೇಗಿದೆ ಅಂತ ನಾವು ನೋಡೋಣ. ಆರೋಹಣ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ. ಸಹದೇವನಿಂದ ಯುಧಿಷ್ಠಿರನವರೆಗೆ. ಸಹದೇವ. ಸೊ ಸಹದೇವ ಅಂದ್ರೆ ಸಂಯಮ. ಸಹದೇವ ಅಂದ್ರೆ ಸಂಯಮ, ದುಷ್ಟತನದಿಂದ ದೂರವಿರುವ ಶಕ್ತಿ, ಧಮ ಅಥವಾ ಪ್ರತಿರೋಧದ ಸಕ್ರಿಯ ಶಕ್ತಿ, ದೃಢತೆ. ಇದರ ಮೂಲಕ ಪ್ರಕ್ಷುಬ್ಧ ಬಾಹ್ಯ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಸೊ ಸಹದೇವ ಅಂದ್ರೆ ಅದರ್ಥ, ನಿಜವಾದ ಅರ್ಥ ಆ ರೀತಿ ತಗೊಂಡಿದ್ದಾರೆ ಗುರುಜಿಯವರು. ಮತ್ತು ಮೂಲಾಧಾರ ಚಕ್ರ ಅಂದ್ರೆ ಕಾಕಿಕ್ಸ್ ಕೇಂದ್ರದಲ್ಲಿ ಕಂಪಿಸುವ ಭೂಮಿಯ ಅಂಶ. ಸೊ ಇದು ಏನು, 5 ತತ್ವಗಳಲ್ಲಿ ಮೊದಲನೇ ತತ್ವ
ವನ್ನ ಸಹದೇವ ಪ್ರತಿಬಿಂಬಿಸ್ತಾರೆ. ಅದು ಪೃಥ್ವಿ ತತ್ವ, ಭೂತತ್ವ ಅಥವಾ ಮೂಲಾಧಾರ ಚಕ್ರ ಅಂತ ಇದನ್ನ ನಾವು ತಗೊಳ್ತೀವಿ. ಅಂದ್ರೆ ಮೂಲಾಧಾರ ಚಕ್ರವನ್ನ ಸಹದೇವನಿಗೆ ಸಾಂಕೇತಿಕವಾಗಿ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಸಂಯಮ. ಸಂಯಮ ಅಂದ್ರೆ ಭೂಮಾತೆ ಎಲ್ಲವನ್ನೂ ನಾವು ಹೆಂಗೆ ಸಹನೆಯಿಂದ ತಡ್ಕೊಳ್ತಾಳೆ, ಹಾಗೆ ಪೃಥ್ವಿ ತತ್ವವನ್ನ ಪ್ರತಿನಿಧಿಸುತ್ತೆ ಅಂತ ಗುರುಜಿಯವರು ಸಹದೇವನಿಗೆ ಇಲ್ಲಿ ಕೊಟ್ಟಿದ್ದಾರೆ. ನಕುಲ ಅನುಸರಣೆ, ಒಳ್ಳೆಯ ನಿಯಮಗಳನ್ನು ಪಾಲಿಸುವ ಶಕ್ತಿ. ನಕುಲ ಅನುಸರಣೆ, ಒಳ್ಳೆಯ ನಿಯಮಗಳನ್ನು ಪಾಲಿಸುವ ಶಕ್ತಿ. ಸಾಮ, ಧನಾತ್ಮಕ ಅಥವಾ ಹೀರಿಕೊಳ್ಳುವ ಶಕ್ತಿ. ಗಮನ, ಇದರ ಮೂಲಕ ಮಾನಸಿಕ ಪ್ರವೃತ್ತಿಗಳನ್ನ ನಿಯಂತ್ರಿಸುವಂಥದ್ದು. ಸೊ ಅಲ್ಲಿ ಬಾಹ್ಯ ಇಂದ್ರಿಯಗಳನ್ನ ನಿಯಂತ್ರಿಸೋದು ಸಹದೇವ ಆದ್ರೆ, ಪ್ರಕ್ಷುಬ್ಧ ಬಾಹ್ಯ ಇದು ಮಾನಸಿಕ ಪ್ರವೃತ್ತಿಗಳನ್ನ ನಿಯಂತ್ರಿಸುವಂಥದ್ದು ನಕುಲ. ಇದನ್ನ ಪವಿತ್ರ ಕೇಂದ್ರದಲ್ಲಿ ಕಂಪಿಸುವ ಜಲೀಯ ಅಂಶ ಅಥವಾ ನೀರಿನ ಅಂಶ ಅಥವಾ ಸ್ವಾಧಿಷ್ಠಾನ ಚಕ್ರ ಅಂತ ಇದನ್ನ ನಾವು ತಗೊಳ್ತೀವಿ. ಸೊ ಸ್ವಾಧಿಷ್ಠಾನ ಚಕ್ರ ಜಲತತ್ವವನ್ನ, ಭೂತತ್ವವನ್ನ ಸಹದೇವ ಹೇಳಿದ್ರೆ ಇದು ಜಲತತ್ವವನ್ನ ಸಾಂಕೇತಿಸುತ್ತದೆ ಅಂತ ಹೇಳ್ತಾರೆ. ಅರ್ಜುನ ಮೂರನೇದು ಸ್ವಯಂ ನಿಯಂತ್ರಣ. ಇದು ಏನು, ಸೊಂಟದ ಕೇಂದ್ರಗಳಲ್ಲಿ ಕಂಪಿಸುವ ಅಗ್ನಿಯ ಅಂಶ. ಸೊಂಟದ ಕೇಂದ್ರ ಅಂದ್ರೆ ಇಲ್ಲಿ ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರದಲ್ಲಿ ಇದು ಕಂಪಿಸುವಂತ ಅಗ್ನಿಯ ತತ್ವ ಏನಿದೆ, ಅಗ್ನಿಯ ಅಂಶ ಏನಿದೆ, ಅದು ಅರ್ಜುನ. ಈ ಮಣಿಪುರ ಚಕ್ರ ಕೇಂದ್ರ ಇಂದ್ರಿಯ ಸೈನಿಕರ ಅಗಾಧ ದಾಳಿಯ ವಿರುದ್ಧ ಹೋರಾಡಲು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನ ಅಗ್ನಿ ಶಕ್ತಿಯನ್ನಾಗಿ ನೀಡುತ್ತದೆ. ಇಂದ್ರಿಯ ಸೈನಿಕರ ಅಗಾಧ ದಾಳಿಯ ವಿರುದ್ಧ ಹೋರಾಡುವಂತ ಒಂದು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನ ಅಗ್ನಿಶಕ್ತಿಯ ರೀತಿಯಲ್ಲಿ ಇದು ನೀಡುತ್ತದೆ. ಯಾವುದು, ಈ ಮಣಿಪುರ ಚಕ್ರ. ಇದು ಉತ್ತಮ ಅಭ್ಯಾಸಗಳು ಮತ್ತು ಕ್ರಿಯೆಗಳ ಬಲವರ್ಧಕವಾಗಿದೆ. ಅಭ್ಯಾಸ ತರಬೇತುದಾರ ಇದು ದೇಹವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಅರ್ಜುನ ಏನು, ನೇರವಾಗಿ ಹಿಡಿದಿಟ್ಟುಕೊಳ್ಳುವಂತ ಒಂದು ಅಂದ್ರೆ ನಾವು ಧ್ಯಾನ ಮಾಡುವಾಗ ನಮ್ಮ ಸ್ಪೈನ್ ಅನ್ನ ಸರಿಯಾಗಿ ನೇರವಾಗಿ ಇಟ್ಕೊಳ್ಳೋದು ಒಂದು ಆಧ್ಯಾತ್ಮದ ಪ್ರಗತಿಯ ಸಂಕೇತ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಈ ಅದನ್ನ ನಿಯಂತ್ರಣವನ್ನು ತರುವಂಥದ್ದು, ಹೋರಾಡುವಂತ ಶಕ್ತಿಯನ್ನು ಬಳಸುವಂಥದ್ದು ಇದು. ದೇಹ ಮತ್ತು ಮನಸ್ಸಿನ ಶುದ್ಧೀಕರಣವನ್ನು ಉಂಟು ಮಾಡುತ್ತದೆ ಮತ್ತು ಆಳವಾದ ಧ್ಯಾನವನ್ನು ಸಾಧ್ಯವಾಗಿಸುತ್ತದೆ. ಸೊ ಇದು ದೇಹ ಮತ್ತು ಮನಸ್ಸಿನ ಶುದ್ಧತ್ವವನ್ನ ಉಂಟು ಮಾಡುತ್ತದೆ ಮತ್ತೆ ಆಳವಾದ ಧ್ಯಾನವನ್ನ ಕೊಡುತ್ತದೆ. ಈ ಕೇಂದ್ರವು ಅಂದ್ರೆ ಮಣಿಪುರ ಚಕ್ರವು ಪಾಂಡವ ಸೈನ್ಯದ ಅತ್ಯಂತ ಕೌಶಲ್ಯಪೂರ್ಣನಾದ ಅರ್ಜುನನನ್ನು ಏಕೆ ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ಮತ್ತಷ್ಟು ನೋಡುತ್ತೇವೆ. ಇದಿಷ್ಟ ವಿವರಣೆಯನ್ನ ಕೊಡುವುದಿಲ್ಲ, ತುಂಬಾ ವಿವರಣೆಯನ್ನ ಜಾಸ್ತಿ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಶ್ರೀಕೃಷ್ಣಾರ್ಜುನ ಸಂವಾದ ಆಗಿರೋದ್ರಿಂದ ಅರ್ಜುನನ ಒಂದು ವಿಷಯವನ್ನ ಇನ್ನೂ ಹೆಚ್ಚು ಎತ್ತರಕ್ಕೆ, ಉನ್ನತ ಸ್ತರದಲ್ಲಿ ವಿಷಯಗಳನ್ನ ಹೇಳ್ಬೇಕು ಅಂತ ಗುರುಜಿಯವರು ಅದ್ರ ಬಗ್ಗೆ ಜಾಸ್ತಿ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಅದರ ದ್ವಂದ್ವ ಕಾರ್ಯವನ್ನು ನಾವು ಪರಿಗಣಿಸಿದಾಗ ಇದು ಭಕ್ತನ ಜೀವನದ ಸ್ಥೂಲ ಭೌತಿಕತೆಯಿಂದ ಸೂಕ್ಷ್ಮವಾದ ಆಧ್ಯಾತ್ಮಿಕ ಗುಣಗಳ ಕಡೆಗೆ ಒಂದು ಪ್ರಮುಖ ಅಥವಾ ತಿರುವು. ಸೊ ಅಂದ್ರೆ ಇದು ಕೆಳಗಡೆ ನಮಗೆ ಕೆಳಮನೆಯಿಂದ ಮೇಲ್ಮನೆಗೆ ಹೋಗ್ಲಿಕ್ಕೆ ನಾವು ಇದನ್ನು ನೋಡಿದ್ವಿ, ಸಾಮ್ರಾಜ್ಯವನ್ನು ನೋಡಿದ್ವಿ. ಅಲ್ಲಿಗೆ ಇದು ಜಂಕ್ಷನ್ ಪಾಯಿಂಟ್. ಸೊ ಹಾಗಾಗಿ ತಿರುವು ಅಂತ ಕೊಡ್ತಾರೆ ಗುರುಜಿಯವರು. ಭಕ್ತನ ಜೀವನದ ಸ್ಥೂಲ ಭೌತಿಕತೆಯಿಂದ ಮುಂದಕ್ಕೆ ಸೂಕ್ಷ್ಮವಾದ ಆಧ್ಯಾತ್ಮಿಕ ಗುಣಗಳ ಕಡೆಗೆ ಒಂದು ಪ್ರಮುಖ ತಿರುವನ್ನು ಪಡಿತಕ್ಕಂಥ ಒಂದು ಪವಿತ್ರವಾದಂತ ಕೇಂದ್ರ ಇದು, ಆಕ್ಸಿಜನ್ ಕೇಂದ್ರ ಅಂತ ಹೇಳ್ತಾರೆ. ಇದರಲ್ಲಿ ಜೀವನ ಮತ್ತು ಪ್ರಜ್ಞೆಯ ಭೌತಿಕ ಇಂದ್ರಿಯ ಬಂಧಿತ ದೇಹದ ಪ್ರಜ್ಞೆಗೆ ಕೆಳಮುಖವಾಗಿ ಮತ್ತು ಹೊರಮುಖವಾಗಿ ಎರೆಯುತ್ತದೆ. ಆದರೆ ಧ್ಯಾನದಲ್ಲಿ ಭಕ್ತನು ಜೀವನ ಮತ್ತು ಪ್ರಜ್ಞೆಯನ್ನು ಉನ್ನತ ಅಥವಾ ಬೆನ್ನಿನ ಕೇಂದ್ರದಲ್ಲಿ ಕಾಂತೀಯ ಆಕರ್ಷಣೆಗೆ ಆಕರ್ಷಿಸಲು ಸಹಾಯ ಮಾಡಿದಾಗ ಈ ಉರಿಯುತ್ತಿರುವ ಸೊಂಟದ ಕೇಂದ್ರದ ಶಕ್ತಿಯು ಭೌತಿಕ ಕಾಳಜಿಗಳಿಂದ ತನ್ನನ್ನು ತಾನೇ ಬೇರ್ಪಡಿಸಿಕೊಳ್ಳುತ್ತದೆ ಮತ್ತು ಉನ್ನತ ಕೇಂದ್ರಗಳಲ್ಲಿನ ಶಕ್ತಿಗಳ ಮೂಲಕ ಭಕ್ತನ ಆಧ್ಯಾತ್ಮಿಕ ಕೆಲಸವನ್ನು ಎತ್ತಿ ಹಿಡಿಯುತ್ತದೆ. ಈ ಚಕ್ರ ಏನ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು.
ಸೊ ಕೆಳಮುಖವಾಗಿ ಹರಿತಾ ಇರುವಂತ ಶಕ್ತಿಯನ್ನ ಆ ಮೇಲ್ಮುಖವಾಗಿ ಹರಿಯೋದಕ್ಕೆ ಒಂದು ಮಹತ್ವವಾದ ಒಂದು ಮಹತ್ವವಾದ ಒಂದು ಹಿನ್ನೆಲೆಯನ್ನ ಒದಗಿಸುವಂಥದ್ದು ಈ ಚಕ್ರ. ಈ ಚಕ್ರ. ಸೊ ಹಾಗಾಗಿ ಆಮ್, ಕೆಳಮುಖಿ ಹರಿತಾ ಇರುವಂತ ಪ್ರಜ್ಞೆಯನ್ನ ಮೇಲ್ಮುಖಕ್ಕೆ ಹರಿಯೋದಕ್ಕೆ ಸಹಕಾರವನ್ನು ನೀಡುವಂಥದ್ದು. ಭಕ್ತನ ಪ್ರಜ್ಞೆಯು ಧ್ಯಾನದಲ್ಲಿ ಬಹಳ ಆಳಕ್ಕೆ ಹೋದಾಗ ಭೌತಿಕ ಪ್ರಜ್ಞೆ ಮತ್ತು ಸೂಕ್ಷ್ಮ ಆತ್ಮ ಆವರಣದ ಪ್ರಾಥಮಿಕ ಸ್ಥಿತಿಗಳನ್ನು ದಾಟಿದಾಗ ಅವನು ಸೊಂಟದ ಕೇಂದ್ರ ಅಥವಾ ಮಣಿಪುರ ಚಕ್ರದಲ್ಲಿರುವ ಒಳಗಿನ ಸೂಕ್ಷ್ಮ ಬೆನ್ನುಮೂಳೆಯಲ್ಲಿ ಚಿತ್ರ ಅನ್ನುವಂತಹ ಏನು ಬೆನ್ನುಮೂಳೆ ನಾವು ನೋಡಿದ್ವಲ್ಲ ಅದರಲ್ಲಿ ಸೂಕ್ಷ್ಮ ದೇಹದಿಂದ ಕಾರಣ ದೇಹದ ಸೂಕ್ಷ್ಮ ಆತ್ಮದ ಹೊದಿಕೆಯನ್ನು ತೆರವಿಕೆಯನ್ನು ಕಂಡುಕೊಳ್ಳುತ್ತಾನೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಸ್ವಲ್ಪ ಜಟಿಲವಾಗಿದೆ ಅನ್ನಿಸ್ಕೊತಿರ್ಬೋದು ನಿಮ್ಗೆ. ಭಕ್ತನ ಪ್ರಜ್ಞೆಯು ಧ್ಯಾನದಲ್ಲಿ ಬಹಳ ಆಳಕ್ಕೆ ಹೋದಾಗ ಭೌತಿಕ ಪ್ರಜ್ಞೆ ಮತ್ತು ಸೂಕ್ಷ್ಮ ಆತ್ಮ ಆವರಣದ ಪ್ರಾಥಮಿಕ ಸ್ಥಿತಿಗಳನ್ನು ದಾಟಿದಾಗ ಅವನು ಈ ಮಣಿಪುರ ಚಕ್ರದಲ್ಲಿರುವ ಒಳಗಿನ ಸೂಕ್ಷ್ಮ ಬೆನ್ನುಮೂಳೆಯಲ್ಲಿನ ಅಂದ್ರೆ ಚಿತ್ರ ಸುಷುಮ್ನದೊಳಗೆ ಇರ್ತಕ್ಕಂತಹ ಬೆನ್ನುಮೂಳೆ ಸುಚಿತ್ರ ಅತ್ಯಂತ ಸೂಕ್ಷ್ಮವಾಗಿರುವಂತ ಬೆನ್ನುಮೂಳೆ ಏನಿದೆಯಲ್ಲ ಚಿತ್ರ, ಅಲ್ಲಿ ವಜ್ರದ ಒಳಗಿರುವಂತ ಚಿತ್ರ, ಅದು ಈಗಾಗಲೇ ಹೇಳಿದ್ದೀನಿ ನಾನು. ಸೊ ದೇಹದಿಂದ ಕಾರಣ ದೇಹದ ಸೂಕ್ಷ್ಮ ಆತ್ಮದ ಹೊದಿಕೆಗೆ ತೆರವಿಕೆಯನ್ನು ಕಂಡುಕೊಳ್ಳುತ್ತಾನೆ. ಇದು ಚಿತ್ರ, ವಜ್ರ ಮತ್ತು ಸುಷುಮ್ನ ಮೂಲಕ ಮುನ್ನಡೆಸುವ ದೈವಿಕ ಪ್ರಜ್ಞೆಯ ಕೇಂದ್ರಗಳೊಂದಿಗೆ ಬ್ರಹ್ಮನಾಡಿ ಅಥವಾ ಕಾರಣ ಬೆನ್ನುಮೂಳೆಯ ಸಾಮಾನ್ಯ ತೆರವಿಕೆಯಾಗಿದೆ. ಆಳವಾದ ಧ್ಯಾನದಲ್ಲಿ ಜೀವನ ಮತ್ತು ಪ್ರಜ್ಞೆಯನ್ನು ಒಳಮುಖವಾಗಿ ತಿರುಗಿಸಿದಾಗ ಭಕ್ತನು ಬ್ರಹ್ಮನಾಡಿಯಲ್ಲಿ ಪ್ರವಾಹದಲ್ಲಿ ವಿಲೀನಗೊಂಡು ಆತ್ಮದ ಸೂಕ್ಷ್ಮವಾದ ಕಾರಣ ಕ್ಷೇತ್ರವನ್ನು ಪ್ರವೇಶಿಸುವ ಸ್ಥಳ ಇಲ್ಲಿದೆ. ಇದು ಯಾಕೆ ತುಂಬಾ ಮಹತ್ವವಾದಂತಹ ಒಂದು ಸಂಧಿಯ ಒಂದು ಚಕ್ರ ಅಂತಂದ್ರೆ, ಬ್ರಹ್ಮನಾಡಿಯ ಪ್ರವಾಹದಲ್ಲಿ ವಿಲೀನಗೊಂಡಂತ ಆತ್ಮದ ಸೂಕ್ಷ್ಮವಾದ ಕಾರಣ ಕ್ಷೇತ್ರವನ್ನು ಪ್ರವೇಶಿಸುವ ಸ್ಥಳ ಇಲ್ಲಿದೆ. ಯೋಗಿಯು ಇನ್ನೂ ಆಳವಾದ ಧ್ಯಾನದ ಮೂಲಕ ಅಂತಿಮವಾಗಿ ಬ್ರಹ್ಮನಾಡಿಯ ಮೂಲಕ ಆತ್ಮಕ್ಕೆ ಏರುವ ಮೊದಲ ಹಾದು ಹೋಗಬೇಕಾದ ಕೊನೆಯ ಆವರಣ. ಸೊ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯೋಗಿಯು ಇನ್ನೂ ಆಳವಾದ ಧ್ಯಾನದ ಮೂಲಕ ಅಂತಿಮವಾಗಿ ಬ್ರಹ್ಮನಾಡಿಯ ಮೂಲಕ ಆತ್ಮಕ್ಕೆ ಏರುವ ಮೊದಲು ಹಾದು ಹೋಗಬೇಕಾದ ಕೊನೆಯ ಆವರಣ. ಸೊಂಟ ಕೇಂದ್ರದಲ್ಲಿ ಅಂದ್ರೆ ಮಣಿಪುರ ಚಕ್ರದಲ್ಲಿ ಸ್ವಯಂ ನಿಯಂತ್ರಣದ ಶಕ್ತಿಯಾದ ಅರ್ಜುನನ ಧ್ಯಾನ ಮತ್ತು ಆಧ್ಯಾತ್ಮಿಕ ತಾಳ್ಮೆ ಮತ್ತು ದೃಢ ಸಂಕಲ್ಪದ ಬೆಂಕಿಯನ್ನು ಪ್ರಚೋದಿಸಿದಾಗ ಸೊಂಟ, ಪವಿತ್ರ ಮತ್ತು ಕಾಕಿಕ್ಸ್ ಕೇಂದ್ರಗಳ ಮೂಲಕ ಅಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಮೂಲಕ ಕೆಳಮುಖವಾಗಿ ಮತ್ತು ಹೊರಕ್ಕೆ ಹರಿಯುತ್ತಿದ್ದ ಜೀವನ ಮತ್ತು ಪ್ರಜ್ಞೆಯನ್ನು ಅವನು ಮೇಲಕ್ಕೆ ಎಳೆಯುತ್ತಾನೆ ಮತ್ತು ಆ ಮೂಲಕ ಧ್ಯಾನಸ್ಥ ಯೋಗಿಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವ ಆಳವಾದ ಧ್ಯಾನದ ಹಾದಿಯನ್ನು ಅನುಸರಿಸಲು ಅಗತ್ಯವಾದ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನೀಡುತ್ತಾನೆ. ಈ ಅಗ್ನಿ ಮತ್ತು ಸ್ವಯಂ ನಿಯಂತ್ರಣವಿಲ್ಲದೆ ಅಂದ್ರೆ ಈ ಬೆಂಕಿ ಮತ್ತು ಸ್ವಯಂ ನಿಯಂತ್ರಣವಿಲ್ಲದೆ ಯಾವುದೇ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಿಲ್ಲ. ಹೀಗಾಗಿ ಅರ್ಜುನ ಹೆಚ್ಚು ಅಕ್ಷರಶಃ ಕುರುಕ್ಷೇತ್ರ ಯುದ್ಧ ನಡೆಯುತ್ತಿರುವ ಸ್ವಯಂ ನಿಯಂತ್ರಣ, ತಾಳ್ಮೆ ಮತ್ತು ದೃಢ ಸಂಕಲ್ಪದ ಭಕ್ತನನ್ನು ಸಹ ಪ್ರತಿನಿಧಿಸುತ್ತದೆ. ಹಾಗಾಗಿ ಅರ್ಜುನ ಏನು ಇದನ್ನ ಸ್ವಯಂ ನಿಯಂತ್ರಣ, ತಾಳ್ಮೆ ಮತ್ತೆ ದೃಢ ಸಂಕಲ್ಪದ ಭಕ್ತನನ್ನ ಪ್ರತಿನಿಧಿಸುವಂಥದ್ದು. ಅವನು ಭಗವಾನ್ ಕೃಷ್ಣನ ಮುಖ್ಯ ಭಕ್ತ ಮತ್ತು ಶಿಷ್ಯ. ಗೀತೆಯ ಸಂವಾದದಲ್ಲಿ ಕೃಷ್ಣನು ವಿಜಯದ ಮಾರ್ಗವನ್ನು ತೋರಿಸುತ್ತಾನೆ. ಅಂದ್ರೆ ಮಣಿಪುರ ಚಕ್ರವನ್ನ ನಾವು ಹೇಗೆ ಉತ್ತೇಜಿಸಿಕೊಂಡು ಕೆಳಮುಖವಾಗಿ ಹರಿಯುತ್ತಿರುವಂತಹ ಪ್ರಜ್ಞೆಯನ್ನ ಮೇಲ್ಮುಖವಾಗಿ ತೆಗೆಸಬೇಕು ಅನ್ನೋದನ್ನ ಹೇಳುವಂಥದ್ದೇ ಶ್ರೀಕೃಷ್ಣ ಅರ್ಜುನ ಸಂವಾದದ ಪ್ರಮುಖವಾದ ಘಟ್ಟ ಮತ್ತು ಪ್ರಮುಖವಾದ ವಿಷಯ, ಸಾರ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಇಷ್ಟು ಅರ್ಜುನನ ಬಗ್ಗೆ ಹೇಳಿರುವಂಥದ್ದು.
ಇನ್ನ ಉಳಿದ ಇಬ್ಬರು ಪಾಂಡವರು ಯಾರು ಭೀಮ ಮತ್ತು ಯುಧಿಷ್ಠಿರನ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಭೀಮ ಚೈತನ್ಯದ ಶಕ್ತಿ, ಆತ್ಮನಿಯಂತ್ರಿತ ಜೀವಶಕ್ತಿ ಅಂದ್ರೆ ಪ್ರಾಣ. ಆತ್ಮನಿಯಂತ್ರಿತ ಜೀವಶಕ್ತಿ ಅಂದ್ರೆ ಪ್ರಾಣ. ಮತ್ತು ಬೆನ್ನಿನ ಕೇಂದ್ರದಲ್ಲಿ ಕಂಪಿಸುವ ಸೃಜನಶೀಲ ಗಾಳಿ. ಬೆನ್ನಿನ ಕೇಂದ್ರದಲ್ಲಿ ಕಂಪಿಸುವಂತ ಸೃಜನಶೀಲ ಗಾಳಿ ಅಥವಾ ಪ್ರಾಣ ಅಂಶ ಅಥವಾ ಅನಾಹತ ಚಕ್ರ. ನೋಡಿ, ಅಲ್ಲಿ ಮಣಿಪುರ ಚಕ್ರವನ್ನ ನಾವು ಅರ್ಜುನನಿಗೆ ಹೋಲಿಸಿದ್ರು. ಇದನ್ನ ಅನಾಹತ ಚಕ್ರವನ್ನ ಭೀಮನಿಗೆ ಹೋಲಿಸ್ತಾ ಇದ್ದಾರೆ. ಈ ಕೇಂದ್ರದ ಶಕ್ತಿಯು ಭಕ್ತನಿಗೆ ಪ್ರಾಣಾಯಾಮದ ಸರಿಯಾದ ತಂತ್ರಗಳ ಅಭ್ಯಾಸದಲ್ಲಿ ಉಸಿರಾಟವನ್ನು ಶಾಂತಗೊಳಿಸಲು ಮತ್ತು ಮನಸ್ಸು ಹಾಗೂ ಇಂದ್ರಿಯ ದಾಳಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೊ ಇದು ಮತ್ತೊಮ್ಮೆ ಹೇಳ್ತೇನೆ. ಈ ಕೇಂದ್ರದ ಮುಖ್ಯವಾದ ಅಂಶ ಏನು? ಪ್ರಾಣಾಯಾಮದ ಸರಿಯಾದ ತಂತ್ರಗಳ ಅಭ್ಯಾಸದಲ್ಲಿ ಉಸಿರಾಟವನ್ನು ಶಾಂತಗೊಳಿಸಲು ಮತ್ತು ಮನಸ್ಸು ಹಾಗೂ ಇಂದ್ರಿಯ ದಾಳಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಆಂತರಿಕ ಮತ್ತು ಬಾಹ್ಯ ಅಂಗಗಳನ್ನು ನಿಶ್ಚಲಗೊಳಿಸುವ ಶಕ್ತಿಯಾಗಿದೆ ಮತ್ತು ಹೀಗಾಗಿ ಯಾವುದೇ ಉತ್ಸಾಹದ ಆಕ್ರಮಣವನ್ನು, ಅಂದ್ರೆ ಉದಾಹರಣೆಗೆ ಲೈಂಗಿಕತೆ, ದುರಾಸೆ ಅಥವಾ ಕೋಪ, ಈ ತರದ್ದು ನಾಶಪಡಿಸುತ್ತದೆ. ಇದು ರೋಗ ಮತ್ತು ಅನುಮಾನದ ನಾಶಕ. ಇದು ದೈವಿಕ ಪ್ರೀತಿ ಮತ್ತು ಆಧ್ಯಾತ್ಮಿಕ ಸೃಜನಶೀಲತೆಯ ಕೇಂದ್ರವಾಗಿದೆ. ಸೊ ಇಲ್ಲಿಂದ ರೋಗ ಮತ್ತೆ ಒಂದು ಅನುಮಾನದ ಒಂದು ಅಂಶಗಳನ್ನ ಇದು ತೊಡೆದುಹಾಕುತ್ತೆ. ಇದು ದೈವಿಕ ಪ್ರೀತಿ ಮತ್ತು ಆಧ್ಯಾತ್ಮಿಕ ಸೃಜನಶೀಲತೆಯನ್ನ ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತದೆ ಯಾವಾಗ? ಈ ಅನಾಹತ ಚಕ್ರದಿಂದ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಕೇಳುದು, ಯೋಗಿರುಧ್ಯಾನಗಮ್ಯಂ ಒಂದೇ ವಿಷ್ಣು ಭವವಯರಂ ಸರ್ವಲೋಕೈಕನಾಥಂ ಅಂತ. ಸೊ ಯೋಗಿಗಳ ಒಂದು ನಿಜವಾದ ಬೆಳವಣಿಗೆ ಇಲ್ಲಿಂದ ಆಗ್ತದೆ ಅಂತ. ಅಂದ್ರೆ ಆಧ್ಯಾತ್ಮಿಕ ನೆಲೆಗಟ್ಟಿನ ಒಂದು ಪ್ರಾರಂಭ ಇಲ್ಲಿ ಶುರುವಾಗತ್ತೆ. ಈ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರದಲ್ಲಿ ಇನ್ನು ಆರಂಭಿಕ ಹೋರಾಟ, ಯುದ್ಧ ನಡೀತಾ ಇರುತ್ತೆ ಅಷ್ಟೇ. ಇನ್ನ ಕೊನೆಯದು ಯುಧಿಷ್ಠಿರ. ಯುಧಿಷ್ಠಿರ ಅಂದ್ರೆ ದೈವಿಕ ಶಾಂತತೆ ಮತ್ತು ಗರ್ಭದ ಕಂಠ ಅಂದ್ರೆ ಕಂಠದ ಪ್ರದೇಶದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರುವ ಸೃಜನಶೀಲ ಕಂಪಿಸುವ ಆಕಾಶ ಅಂಶ. ಸೊ ಇದು ಆಕಾಶ ತತ್ವವನ್ನ ಬಿಂಬಿಸುತ್ತೆ. ಇದು ವಿಶುದ್ಧ ಚಕ್ರ ಅಂತ ನಮಗೆ ಗೊತ್ತಿರುವಂಥದ್ದು. ಪಾಂಡುವಿನ 5 ಮಕ್ಕಳಲ್ಲಿ ಹಿರಿಯನಾದ ಯುಧಿಷ್ಠಿರನನ್ನು ಬುದ್ಧಿ ಅಥವಾ ಶುದ್ಧ ಬುದ್ಧಿಶಕ್ತಿ ಅಂತ ತಗೊಳ್ತೀವಿ. ಎಲ್ಲಾ ತಾರತಮ್ಯದ ಸಾಮರ್ಥ್ಯಗಳ ರಾಜ ಎಂದು ಸೂಕ್ತವಾಗಿ ಚಿತ್ರಿಸಲಾಗಿದೆ. ಏಕೆಂದರೆ ಶಾಂತತೆಯು ಸರಿಯಾದ ವಿವೇಚನೆಯು ಯಾವುದೇ ಅಭಿವ್ಯಕ್ತಿಗೆ ಅಗತ್ಯವಾದ ಪ್ರಮುಖ ಅಂಶವಾಗಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಮತ್ತೊಮ್ಮೆ ಹೇಳ್ತೀನಿ, ಶಾಂತತೆಯು ಸರಿಯಾದ ವಿವೇಚನೆಯು ಯಾವುದೇ ಅಭಿವ್ಯಕ್ತಿಗೆ ಅಗತ್ಯವಾದ ಪ್ರಮುಖ ಅಂಶವಾಗಿದೆ. ಸೊ ಮುಂದೆ ಬರುತ್ತೆ, ಯಾರ್ಯಾರು ನನಗೆ ಪ್ರಿಯ ಅಂದ ಅನುದ್ವೇಗಕರವಾಗಿರುವಂತಹ ಮನಸ್ಸುಳ್ಳವನು ನನಗೆ ಪ್ರಿಯ ಅಂತ ಮುಂದೆ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನನಿಗೆ. ಸೊ ಹಾಗಾಗಿ ಶಾಂತತೆಯನ್ನ ಗಳಿಸ್ಕೊಳ್ಳೋದು ಮುಖ್ಯ ಆಗ್ತದೆ. ಪ್ರಜ್ಞೆಯನ್ನು ಅಲೆಯುವ ಯಾವುದೇ ವಸ್ತು ಇಂದ್ರಿಯ ಅಥವಾ ಭಾವನಾತ್ಮಕ ಗ್ರಹಿಸಿದ ಯಾವುದನ್ನಾದರೂ ವಿರೂಪಗೊಳಿಸುತ್ತದೆ. ಆದರೆ ಶಾಂತತೆಯು ಗ್ರಹಿಕೆಯ ಸ್ಪಷ್ಟತೆ ಅಂತಃಪ್ರಜ್ಞೆಯಾಗಿದೆ. ಪ್ರಕೃತಿಯ ಶಕ್ತಿಗಳ ಹಿಂಸಾತ್ಮಕ ಪ್ರಭಾವದ ಹೊರತಾಗಿಯೂ ಸರ್ವತ್ರ ಆಕಾಶ ಬದಲಾಗದೆ ಉಳಿಯುವಂತೆಯೇ ಯುಧಿಷ್ಠಿರನ ತಾರತಮ್ಯದ ಸಾಮರ್ಥ್ಯವು ವಿರೂಪವಿಲ್ಲದೆ ಎಲ್ಲವನ್ನೂ ಗ್ರಹಿಸುವ ಬದಲಾಗದ ಶಾಂತತೆಯಾಗಿದೆ. ಹೇಗೆ ಆಕಾಶ ಎಲ್ಲವನ್ನೂ ಶಾಂತವಾಗಿ ಗ್ರಹಿಸ್ತಾ ಇರುತ್ತೆ, ಹಾಗೆ ಶಾಂತವಾಗಿ ನಮಗೆ ಪ್ರಕೃತಿಯಲ್ಲೂ ಅನೇಕ ಎಡರುತೊಡರುಗಳು ಇದ್ರು ಆ ಶಾಂತತೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಯುಧಿಷ್ಠಿರ ಮಾದರಿಯಾಗಿ ನಿಲ್ತಾರೆ ಅಂತ, ಆಕಾಶ ತತ್ವವನ್ನು ಪ್ರತಿನಿಧಿಸ್ತಾರೆ ಅಂತ ಗುರುಜಿಯವರು ಹೇಳ್ತಿದ್ದಾರೆ. ಇದು ಶತ್ರುವಿನ ಉತ್ಸಾಹವನ್ನು ಉರುಳಿಸಲು ಯೋಜಿಸುವ ಸಾಮರ್ಥ್ಯದ ಶಕ್ತಿಯಾಗಿದೆ. ಇದು ಗಮನದ ಶಕ್ತಿ. ಅಂದ್ರೆ ನಮ್ಮ ಶಾಂತ ಏನು ಶತ್ರುವನ್ನ ಉತ್ಸಾಹವನ್ನ ಉರುಳಿಸಲು ಯೋಚಿಸುವ ಸಾಮರ್ಥ್ಯದ ಶಕ್ತಿಯಾಗಿದೆ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಗುರುಜಿಯವರು.
ಅಂದ್ರೆ ಶತ್ರುವನ್ನು ಸೋಲಿಸ್ಬೇಕು ಅಂದ್ರೆ ಶಾಂತತೆ ಮೊದಲನೇ ಒಂದು ಅಸ್ತ್ರ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸರಿಯಾದ ವಸ್ತುವಿನ ಮೇಲೆ ನಿರಂತರ ಗಮನ, ಇದು ಗಮನದ ವ್ಯಾಪ್ತಿ ಮತ್ತು ಗಮನದ ನುಗ್ಗುವಿಕೆಯನ್ನು ನಿಯಂತ್ರಿಸುತ್ತದೆ. ಇದು ತಪ್ಪು ಕ್ರಿಯೆಗಳ ಪರಿಣಾಮಗಳ ನಿರ್ಣಯದ ಶಕ್ತಿ ಮತ್ತು ಶಾಂತತೆಯ ಮೂಲಕ ಒಳ್ಳೆಯತನವನ್ನು ಒಟ್ಟುಗೂಡಿಸುವ ಶಕ್ತಿ. ಇದು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋಲಿಕೆಯ ಶಕ್ತಿ. ಇದಕ್ಕೆ ಅವ್ರಿಗೆ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ, ಅನೇಕ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಸ್ನೇಹಿತರನ್ನು ಬಲಪಡಿಸುವ ಮತ್ತು ಶತ್ರುವನ್ನು ನಾಶಪಡುವ ಸದ್ಗುಣವನ್ನು ಗ್ರಹಿಸುವಲ್ಲಿ ಸಾಮಾನ್ಯ ಜ್ಞಾನ, ಇಂದ್ರಿಯಗಳು ಅಂದ್ರೆ ಉದಾಹರಣೆಗೆ ಇಂದ್ರಿಯಗಳು ಮತ್ತು ಅಭ್ಯಾಸಗಳಂತೆ ಇದು ಅಂತರ್ಬೋಧೆಯ ಕಲ್ಪನೆಯ ಶಕ್ತಿ. ಸತ್ಯವು ಪ್ರಕಟವಾಗುವವರೆಗೆ ಅದನ್ನು ಚಿತ್ರಿಸುವ ಅಥವಾ ದೃಶ್ಯೀಕರಿಸುವ ಸಾಮರ್ಥ್ಯ. ಸೊ ಇಷ್ಟು ಯುಧಿಷ್ಠಿರನನ್ನ ಹೇಳುತ್ತೆ. ಸೊ ಇದೇನೇನು ಅಂಶಗಳಿದೆ ಇದೆಲ್ಲವೂ ಯುಧಿಷ್ಠಿರ ಅಥವಾ ಆಕಾಶ ಅಂಶವನ್ನ ಪ್ರತಿಬಿಂಬಿಸುತ್ತೆ ಅನ್ನೋದು ಹೇಳ್ತಾರೆ. ಅದರಲ್ಲಿ ಯಾವ್ಯಾವ ರೀತಿಯ ಶಕ್ತಿಗಳು ಅದರಿಂದ ಉನ್ನತ ಸ್ತರದಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನ ಈಗ ಕೊಡ್ತಾ ಹೋಗ್ತಿದ್ದಾರೆ. ಪಾಂಡವರ ಮುಖ್ಯ ಸಲಹೆಗಾರ ಮತ್ತು ಬೆಂಬಲವೆಂದರೆ ಸ್ವತಃ ಭಗವಂತನೇ. ಅವರು ಕೃಷ್ಣರ ರೂಪದಲ್ಲಿ ಅಂದ್ರೆ ಆತ್ಮ ಅಥವಾ ಅಂತಃಪ್ರಜ್ಞೆಯನ್ನು ವಿವಿಧ ರೀತಿಯಲ್ಲಿ ಪ್ರತಿನಿಧಿಸುತ್ತಾರೆ. ಇಲ್ಲಿ ಆತ್ಮ ಅಂದ್ರೆ ಯಾರು? ಕೃಷ್ಣ ವಿವಿಧ ರೂಪದಲ್ಲಿ ಪ್ರತಿನಿಧಿಸುತ್ತಾರೆ. ಇದು ಅತಿ ಪ್ರಜ್ಞೆ, ಕೂಟಸ್ಥ ಚೈತನ್ಯ ಅಥವಾ ಕ್ರಿಸ್ತ ಪ್ರಜ್ಞೆ ಮತ್ತು ಮೆಡುಲಾ ಅಥವಾ ಕೂಟಸ್ಥ ಅಥವಾ ಕ್ರಿಸ್ತ ಕೇಂದ್ರದಲ್ಲಿ ವಿಶ್ವ ಪ್ರಜ್ಞೆ ಮತ್ತು ಸಾವಿರ ದಳಗಳ ಕಮಲದಲ್ಲಿ ವ್ಯಕ್ತವಾಗುತ್ತದೆ. ಶ್ರೀ ಕೃಷ್ಣ ಪ್ರಜ್ಞೆ ಅಥವಾ ಕೂಟಸ್ಥ ಚೈತನ್ಯ ಪ್ರಜ್ಞೆ ಎಲ್ಲಿ ವ್ಯಕ್ತವಾಗ್ತದೆ? ನಮಗೆ ಭ್ರೂ ಮಧ್ಯೆ ಕೂಟಸ್ಥ ಚೈತನ್ಯದಲ್ಲಿ ವ್ಯಕ್ತ ಆಗ್ತದೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಅಥವಾ ತನ್ನ ಶಿಷ್ಯನಾದ ಭಕ್ತ ಅರ್ಜುನನಿಗೆ ಸೂಚನೆ ನೀಡುವ ಗುರುವಾಗಿ ಭಕ್ತನೊಳಗೆ ಕೃಷ್ಣನು ಮಾರ್ಗದರ್ಶಕ ದೈವೀ ಬುದ್ಧಿಶಕ್ತಿಯಾಗಿದ್ದು ಇಂದ್ರಿಯ ಪ್ರಜ್ಞೆಯ ತೊಡಕುಗಳಲ್ಲಿ ದಾರಿ ತಪ್ಪಿದ ಕೆಳ ಆತ್ಮದೊಂದಿಗೆ ಮಾತನಾಡುತ್ತಾನೆ. ಹೇಗೆ ಮಾರ್ಗದರ್ಶನ ನೀಡುತ್ತಾನೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಕೃಷ್ಣನು ಮಾರ್ಗದರ್ಶಕ ದೈವಿಕ ಬುದ್ಧಿಶಕ್ತಿಯಾಗಿದ್ದು ಇಂದ್ರಿಯ ಪ್ರಜ್ಞೆಯ ತೊಡಕುಗಳಲ್ಲಿ ದಾರಿ ತಪ್ಪಿದ ಕೆಳ ಆತ್ಮದೊಂದಿಗೆ ಮಾತನಾಡುತ್ತಾನೆ. ಕೃಷ್ಣ ಯಾರಿಗೆ? ನಮಗೆ ಅರ್ಜುನನಿಗೆ ಯಾಕೆ ಮಾಡ್ದ? ವಿಷಾದ ಯೋಗ ಮೊದಲನೇ ಅಧ್ಯಾಯ ವಿಷಾದ. ಸೊ ವಿಷಾದ ಏನು? ಮಾರ್ಗದರ್ಶನ ನೀಡೋದಕ್ಕೆ ಅಲ್ವಾ? ಮಾರ್ಗದರ್ಶಕನಾಗಿ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ಅದೇ ಕೊಡ್ತಾ ಇದ್ದಾರೆ. ದಾರಿ ತಪ್ಪಿದ ಅಂತವ್ರಿಗೆ ಅಲ್ಲಿ ಸ್ರಂಸತೆ, ಶುಷ್ಯತೆ, ಪರಿತುಷ್ಯತೆ, ಗಾಂಡೀವ ಎತ್ತಕ್ಕೆ ನನಗೆ ನಡ್ಕ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಮುಂದೆ ಬರುತ್ತೆ. ಅಂತಹ ಒಂದು ದಾರಿ ತಪ್ಪಿದ ಕೆಳ ಆತ್ಮದೊಂದಿಗೆ ಮಾತನಾಡ್ತಾ ಮಾರ್ಗದರ್ಶನ ನೀಡ್ತಾ ಇರೋದು. ಈ ಉನ್ನತ ಬುದ್ಧಿಶಕ್ತಿ ಗುರು ಮತ್ತು ಶಿಕ್ಷಕ ಮತ್ತು ಕೆಳಗಿನ ಮಾನಸಿಕ ಬುದ್ಧಿಶಕ್ತಿ ಶಿಷ್ಯ. ಉನ್ನತ ಬುದ್ಧಿಶಕ್ತಿಯ ಕೆಳಮಟ್ಟದ ಕ್ಷುದ್ರ ಆತ್ಮಕ್ಕೆ ಶಾಶ್ವತ ಸತ್ಯಗಳಿಗೆ ಅನುಗುಣವಾಗಿ ಮತ್ತು ಅದರ ಅಂತರ್ಗತ ದೇವರು ನೀಡಿದ ಕರ್ತವ್ಯವನ್ನು ಪೂರೈಸುವಲ್ಲಿ ತನ್ನನ್ನು ಹೇಗೆ ಉನ್ನತೀಕರಿಸಬಹುದು ಎಂಬುದರ ಕುರಿತು ಸಲಹೆ ನೀಡುತ್ತದೆ. ಹೇಗೆ ಉನ್ನತೀಕರಿಸಿಕೊಳ್ಳಬಹುದು ಅನ್ನೋದನ್ನ ಸಲಹೆ ನೀಡುವಂಥದ್ದು ಇದಾಗಿದೆ. ಸೂಕ್ಷ್ಮ ಸೆರೆಬ್ರೋಸ್ಪೈನಲ್ ಕೇಂದ್ರಗಳ ವಿವರಣೆ ಮತ್ತು ಅವುಗಳ ಜೀವನ ಮತ್ತು ಪ್ರಜ್ಞೆಯ ಸಂಕೀರ್ಣ ಕಾರ್ಯಗಳು ಪೀಳಿಗೆಯಿಂದ ವಿದ್ವಾಂಸರ ಮನಸ್ಸನ್ನು ಪ್ರಶ್ನಿಸಿದೆ. ಈ ಸೂಕ್ಷ್ಮವಾಗಿರ್ತಕ್ಕಂಥ ಈ ಏನು ಬೆನ್ನುಮೂಳೆಯ ಕೇಂದ್ರಗಳ ವಿವರಣೆ ಬಹಳಷ್ಟು ಕಾಲದಿಂದ ಅನೇಕ ಪೀಳಿಗೆಗಳಲ್ಲಿ ವಿದ್ವಾಂಸರ ಮನಸ್ಸನ್ನ ಪ್ರಶ್ನಿಸಿದೆ. ಅತ್ಯಂತ ತೀಕ್ಷ್ಣ ಬುದ್ಧಿಶಕ್ತಿಗಳು ಸಹ ತಮ್ಮದೇ ಆದ ರಚನೆಯ ಚಕ್ರವ್ಯೂಹಗಳಲ್ಲಿ ಕಳೆದು ಹೋಗಿರುವ ಚಿಂತನಶೀಲ ಸಂಪುಟಗಳನ್ನು ರಚಿಸಲಾಗಿದೆ. ಅವರವರೇ ತಮ್ಮ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಪತಂಜಲಿಯ ಯೋಗ ಮತ್ತು ಗೀತಾ ಅದರ ಸಾಂಕೇತಿಕ ಯುದ್ಧದ ನಡುವಿನ ಸಂಬಂಧ. ಪತಂಜಲಿ ಯೋಗ ಸೂತ್ರಗಳು ಮತ್ತು ಈ ಗೀತೆಯ ಯೋಗ ಸೂತ್ರಗಳು ಹೇಗೆ ಸಂಬಂಧ ಹೊಂದಿದ್ದಾವೆ ಅನ್ನೋದನ್ನ ಗುರುಜಿಯವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸಂಖ್ಯಾತ ಸಾವಿರಾರು ನಾಡಿಗಳು, ಸೂಕ್ಷ್ಮ ನರವಾಹಕಗಳು ಏನಿದಾವೆ, ಸೂಕ್ಷ್ಮ ಮತ್ತು ಕಾರಣ ದೇಹಗಳ ವಿದ್ಯುತ್ಕಾಂತೀಯ ಶಕ್ತಿಗಳು, ಪ್ರಜ್ಞೆಯ ಮೇಲಿನ ಅವುಗಳ ಪರಸ್ಪರ ಕ್ರಿಯೆ, ಇವೆಲ್ಲವೂ ಪರಮಾಣು, ಕೋಶೀಯ ಮತ್ತು ರಾಸಾಯನಿಕ ಚಟುವಟಿಕೆಗಳನ್ನು ಮತ್ತು ಸ್ಥೂಲ ಭೌತಿಕ ದೇಹ ಮತ್ತು ಮನಸ್ಸಿನ ಪ್ರಜ್ಞೆಯ ಸ್ಥಿತಿಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಆದರೆ ಮತ್ತೊಂದು
ಆಯಾಮವನ್ನು ಹೊಂದಿರುವುದರಿಂದ ಅವು ಮನುಷ್ಯನ ಭಾಷೆಯ ಸಂಪನ್ಮೂಲಗಳನ್ನು ತಗ್ಗಿಸುತ್ತವೆ ಮತ್ತು 3 ಆಯಾಮದ ಗೋಳದ ಸೀಮಿತ ಮಿತಿಗಳಲ್ಲಿ ಅನಾನುಕೂಲವಾಗಿ ಹೊಂದಿಕೊಳ್ಳುತ್ತವೆ. ಆದರೂ ಬೌದ್ಧಿಕ ತಿಳುವಳಿಕೆ ಇಲ್ಲದೆ ಪ್ರತಿಯೊಂದು ಹವಾಮಾನ ಮತ್ತು ಯುಗದಲ್ಲಿಯೂ ನಿಜವಾದ ಧರ್ಮದ ಮೂಲಭೂತ ಅಂಶಗಳನ್ನು ಅಭ್ಯಾಸ ಮಾಡುವವರು ಮನುಷ್ಯನ ನೈಜ ಸ್ವರೂಪ ಮತ್ತು ಅವನು ವಾಸಿಸುವ ಬ್ರಹ್ಮಾಂಡ ಮತ್ತು ಎರಡೂ ಬಂದಿರುವ ದೈವಿಕ ಕಾರಣದ ಅರ್ಥಗರ್ಭಿತ ಗ್ರಹಿಕೆಗೆ ಬಂದಿದ್ದಾರೆ. ಅಂದ್ರೆ ಈ ವಿಷಯಗಳು ಏನು ಹೇಳಲ್ಪಟ್ಟಿದೆ ಇದೆಲ್ಲವೂ ಬೇರೆ ಬೇರೆ ಹಂತಗಳಲ್ಲಿ ಹೇಳಿದ್ರು ವಿಷಯಗಳು ಒಂದೇ ಅನ್ನೋದನ್ನ ನಿಜವಾದ ಧರ್ಮದ ಮೂಲಭೂತ ಅಂಶಗಳನ್ನು ಅಭ್ಯಾಸ ಮಾಡುವವರು ಮನುಷ್ಯನ ನೈಜ ಸ್ವರೂಪ ಮತ್ತು ಅವನು ವಾಸಿಸುವ ಬ್ರಹ್ಮಾಂಡ ಮತ್ತು ಎರಡೂ ಬಂದಿರುವ ದೈವಿಕ ಕಾರಣದ ಅರ್ಥಗರ್ಭಿತ ಗ್ರಹಿಕೆಗಳಿಗೆ ಬಂದಿದ್ದಾರೆ. ದೈವಿಕ ದರ್ಶಕ ವ್ಯಾಸರ ಚಿಂತನಶೀಲ ಮಹಾಭಾರತವು ಕೇವಲ ಇತಿಹಾಸವಲ್ಲ. ಸೊ ಏನೋ ಸುಮ್ಮನೆ ಕತೆ ಬರೆದ್ರು, ಆ ಕತೆ ಪ್ರಚಲಿತವಾಗಿ ನಮಗೆಲ್ಲ ಮನೋರಂಜನೆಯನ್ನು ನೀಡ್ತು, ಅಥವಾ ನಮಗೇನೋ ಒಂದಿಷ್ಟು ಮಾಹಿತಿ ನೀಡ್ತು, ಅಥವಾ ಏನೋ ಒಂದು ಕಾಲಘಟ್ಟದಲ್ಲಿ ಅದು ಗತಪುಟಗಳಲ್ಲಿ ಒಂದು ಇತಿಹಾಸ ಆಗಿತ್ತು ಅಂತ ಅಷ್ಟೇ ಅಲ್ಲ ಅನ್ನೋದನ್ನ ಇಲ್ಲಿ ಗುರುಜಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೈವಿಕ ದರ್ಶಕ ವ್ಯಾಸರ ಚಿಂತನಶೀಲ ಮಹಾಭಾರತವು, ಸೊ ಈಗ ಎಲ್ಲರೂ ಕತೆ ಬರೀತಾರೆ, ಕಾದಂಬರಿಗಳು ಬರೀತಾರೆ ಅಂತ ಮಹರ್ಷಿಗಳು ಈ ಮಹಾಭಾರತವನ್ನ ಕಾದಂಬರಿಯನ್ನು ಬರೆದಿದ್ರಲ್ಲಿ ಏನಿದೆ ಅನ್ನೋದ ನಮಗೆ ಯಾವಾಗ್ಲೂ ಪ್ರಶ್ನೆಯಾಗೆ ಕಾಡುತ್ತೆ. ಅದಕ್ಕೆ ಗುರೂಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ, ದೈವಿಕ ದರ್ಶಕ ವ್ಯಾಸರ ಚಿಂತನಶೀಲ ಮಹಾಭಾರತವು ಕೇವಲ ಇತಿಹಾಸವಲ್ಲ, ಆದರೆ ಸೃಷ್ಟಿಯ ಈ ವಿಜ್ಞಾನ ಮತ್ತು ಸೃಷ್ಟಿಕರ್ತನ ಸ್ವರೂಪದ ಸಮಗ್ರ ರೂಪಕವಾಗಿದೆ. ಸೃಷ್ಟಿಯ ಈ ವಿಜ್ಞಾನ ಮತ್ತು ಸೃಷ್ಟಿಕರ್ತನ ಸ್ವರೂಪದ ಸಮಗ್ರ ರೂಪಕವಾಗಿದೆ. ಅಂದ್ರೆ ಏನು ಅಲ್ಲಿ ಪಾತ್ರಗಳನ್ನ ಎಳೆದಿದ್ದಾರೆ, ಏನೇನು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ, ಅದೆಲ್ಲವೂ ಸಹಿತ ಒಂದು ಕೇವಲ ಸಾಂಕೇತಿಕವಾಗಿ ಬಳಸಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಹಾಭಾರತ ಮಹಾಕಾವ್ಯದ ಒಂದು ಸಣ್ಣ ಭಾಗವಾದ ಗೀತೆಯು ಆ ಯೋಗ ವಿಜ್ಞಾನದ ಸಾರವಾಗಿದೆ. ಇದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಅಭ್ಯಾಸದ ಮೂಲಕ ನಿಜವಾದ ಧರ್ಮದ ಅಗತ್ಯತೆಗಳನ್ನು ವಿವರಿಸುತ್ತದೆ. ಸೊ ಇದು ಗೀತೆಯನ್ನು ಅಧ್ಯಯನ ಮಾಡೋದ್ರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಅಭ್ಯಾಸದ ಮೂಲಕ ನಿಜವಾದ ಧರ್ಮದ ಅಗತ್ಯತೆಗಳನ್ನು ವಿವರಿಸುತ್ತದೆ. ಸೊ ಹೀಗೆ ಗೀತೆಯನ್ನ ಹೇಳಲಾಗಿದೆ. ಸೊ ಗೀತೆ ಎಷ್ಟು ಸರಿ ಹೇಳಿದ್ದಾರೆ ಅಂತ ಯಾರಿಗಾರು ಗೊತ್ತಾ? 3 ಗೀತೆ ಹೇಳಿದ್ದಾರೆ. ಒಂದು ಭಗವದ್ಗೀತೆ, ಇದು ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವಂತದ್ದು. ಇನ್ನೊಂದು ಅನುಗೀತ ಅಂತ ಮತ್ತೆ ಅರ್ಜುನನಿಗೆ ಹೇಳ್ತಾರೆ ಗೀತೆಯನ್ನ. ಇನ್ನೊಂದು ಉದ್ಧವ ಗೀತೆ, ಅಂದ್ರೆ ಸುಮಾರು 71 ವಯಸ್ಸಾಗಿರುತ್ತೆ ಕೃಷ್ಣ ಭಗವದ್ಗೀತೆ ಬೋಧಿಸ್ತಾ ಅರ್ಜುನನಿಗೆ. ಅದು ಭಗವದ್ಗೀತೆ ಮಹಾಭಾರತದ ಮಧ್ಯದಲ್ಲಿ ಬರುವಂಥದ್ದು. ಆಯ್ತಾ? ಆಮೇಲೆ ಒಂದು 6 ತಿಂಗಳು ಆದ್ಮೇಲೆ ಅವರು ಇಂದ್ರಪ್ರಸ್ಥ ಎಲ್ಲ ದೊರಕಿದ್ಮೇಲೆ ಅರ್ಜುನನಿಗೆ ಪುನಃ ಅನುಗೀತ ಅನ್ನೋದನ್ನ ಹೇಳ್ತಾರೆ, ಒಂದು 6 ತಿಂಗಳು ವರ್ಷ ಆದ್ಮೇಲೆ ಅಂತ ಕಾಣುತ್ತೆ. ಮತ್ತೆ 80ನೇ ವಯಸ್ಸಲ್ಲಿ ತನ್ನ ದೇಹವನ್ನ ತ್ಯಾಗ ಮಾಡುವ ಮುಂದೆ ತನ್ನ ಸ್ನೇಹಿತನಾದಂತ ಉದ್ಧವನಿಗೆ ಉದ್ಧವ ಗೀತವನ್ನ ಹೇಳ್ತಾರೆ. ಸೊ ಹೀಗೆ 3 ಬಾರಿ ಗೀತೆಯನ್ನ ಅರ್ಜುನನಿಗೆ 2 ಬಾರಿ ಹೇಳ್ತಾರೆ, ಉದ್ಧವನಿಗೆ 1 ಬಾರಿ, ಒಟ್ಟು 3 ಸಾರಿ ಗೀತೆಯನ್ನ ಹೇಳಲಾಗ್ತದೆ. ಸೊ ಆದ್ರೆ ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ರು ಅದು ಗೀತೆ ಅಂತಾನೆ ಕರ್ಕೊಂಡಿದೆ. ಅದು ಒಂದಕ್ಕೊಂದು ಸಂಬಂಧ ಇರೋದೆ, ಮತ್ತೆ ಎಲ್ಲವೂ ಪೂರಕವಾಗಿರುವಂತದ್ದೇ. ಅದ್ ನೋಡೋಣ ಮುಂದೆ ಹಂತ ಹಂತವಾಗಿ ಅಲ್ಲಲ್ಲೇ ಬಳಸ್ಕೊಳಕ್ ಪ್ರಯತ್ನ ಮಾಡಿದ್ದೀನಿ ನಾನು. ಮುಂದೆ ಹೇಳ್ತೇನೆ. ಓಕೆ, ಜೈ ಗುರು.